ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ವೆಜ್ ಸ್ಪ್ರಿಂಗ್ ರೋಲ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈವ್ನಿಂಗ್ ಆದರೂ ಮಾಡ್ಕೊಡ್ಬಹುದು ನೀವು, ಅಥವಾ ಬಾಕ್ಸ್ ಕಟ್ಟೋದಕ್ಕೆ ಕೂಡ ಮಾಡ್ಕೊಡ್ಬಹುದು. ಡಿಫ್ರೆಂಟಾಗಿ ಬೇಕು ಅಂದಾಗ ಅಥವಾ ಯಾವುದನ್ನ ಪಾರ್ಟಿ ಇದೆ ಅಂದಾಗ ಕೂಡ ನೀವು ಮನೆಯಲ್ಲಿ ಮಾಡಬಹುದು. ತುಂಬ ಸುಲಭ. ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡಬಹುದು, ಅಥವಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಕೂಡ ಮಾಡಬಹುದು. ನಾನಿಲ್ಲಿ ಪೂರ್ತಿ ಮೈದಾ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾರ್ಮಲ್ ವಾಟರ್ ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೋಬೇಕಾಗುತ್ತೆ. ಒಂದು 10ರಿಂದ 15 ನಿಮಿಷ ಇದನ್ನು ನೆನೆದಿಕ್ಕೆ ಬಿಡೋಣ. ಸಮಯ ಇದ್ದರೆ ಒಂದು ಅರ್ಧ ಗಂಟೆ ಕೂಡ ಇದನ್ನು ನೆನೆದಿಕ್ಕೆ ಬಿಡ್ಬೋದು. ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಟೊಮೊಟೊ ಬೀಜ ಎಲ್ಲ ತೆಗೆದುಬಿಟ್ಟು ತೊಗೊಂಡಿರೋಂಥದ್ದು. ಕ್ಯಾಪ್ಸಿಕಮ್ ಕೂಡ ಬೀಜ ಉಪಯೋಗಿಸಿಲ್ಲ, ಕ್ಯಾಬೇಜು ಎಲ್ಲನೂ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು 2 ಗೆಡ್ಡೆಷ್ಟು ತೊಗೊಂಡಿದ್ದೀನಿ. ನಾವು ಇದ್ರ ಜೊತೆಗೆ ಬೀನ್ಸ್ ಹಾಕ್ಕೊಳ್ಬಹುದು, ಪನ್ನೀರ್ ಹಾಕ್ಕೊಳ್ಬೋದು, ಅಥವಾ ಸ್ವೀಟ್ ಕಾರ್ನ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿರುತ್ತೆ ಅವೆಲ್ಲ ತರಕಾರಿಗಳು. ಆಲೂಗೆಡ್ಡೆ ಕೂಡ 1-2 ಗೆಡ್ಡೆನ ನಾನು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಹಿಟ್ಟು ನೆನೆಯಷ್ಟರಲ್ಲಿ ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಬಹುದು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಶುಂಠಿ 1 ಇಂಚಷ್ಟು ತುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಸೋಂಪು ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಸೋಂಪನ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಎಲ್ಲ ತರಕಾರಿಗಳನ್ನು 1 ನಿಮಿಷ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದ ನಂತರ ಹಸಿಮೆಣ್ಸಿಕಾಯಿ 3 ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಬೇಡ ಅಂತಂದರೆ ಖಾರದ ಪುಡಿನ ಹಾಕ್ಕೊಳ್ಬೋದು. ನಂತರ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ 1 ನಿಮಿಷದಷ್ಟು ಫ್ರೈ ಮಾಡೋಣ. ಆಲೂಗೆಡ್ಡೆ ಹೆಚ್ಚಿಬಿಟ್ಟು ಸ್ವಲ್ಪ ನೀರಿನಲ್ಲಿ ಹಾಕಿಟ್ಕೊಳ್ಳಿ, ಬಣ್ಣ ಬದಲಾಗೋದಿಲ್ಲ. ಈ ರೀತಿ ಆಲೂಗೆಡ್ಡೆ ಕೂಡ ಫ್ರೈ ಆದ ನಂತರ ಬೇರೆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಳೋಣ. ನಾವಿಲ್ಲಿ ನೀರು ಹಾಕೋದಿಲ್ಲ, ಹಾಗಾಗಿ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಆಲೂಗೆಡ್ಡೆ ಎಲ್ಲ ಫ್ರೈ ಆದ ನಂತರ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮೊದಲೇ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ, ಎಲ್ಲ ನೀರು ಬಿಟ್ಕೊಂಡ್ರೆ ತರಕಾರಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ 2ರಿಂದ 3 ನಿಮಿಷದಷ್ಟು ಬಾಡಿಸಿ ಅಥವಾ ಮುಚ್ಚಿಟ್ಟು ಸಿಮ್ಮಲ್ಲಿ ಸ್ವಲ್ಪ ಫ್ರೈ ಮಾಡಿ ನಂತರ ನೀವು ಎಷ್ಟು ಬೇಕಾಗುತ್ತೆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾವಿಲ್ಲಿ ಸೋಯಾ ಸಾಸು, ಟೊಮೊಟೊ ಸಾಸ್ ಎಲ್ಲ ಬಳಸೋದ್ರಿಂದ ಸಾಸ್ಗಳಲ್ಲಿ ಕೂಡ ಉಪ್ಪಿರುತ್ತೆ. ಮತ್ತು ನಾವು ಈ ಕಲಸಿರೋಂಥ ಹಿಟ್ಟು ಕೂಡ ಉಪ್ಪು ಹಾಕಿದ್ದೀವಿ. ತುಂಬ ಉಪ್ಪು ಮಾಡ್ಕೋಬೇಡಿ. ಹಾಗಾಗಿ ತರಕಾರಿಗೆ ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಅಷ್ಟು ಮಾತ್ರ ಉಪ್ಪನ್ನ ಉಪಯೋಗಿಸ್ಕೊಳ್ಳಿ. ನಮಗಿಲ್ಲಿ ತರಕಾರಿ ಪಲ್ಯ ಏನಿದೆ ಇದು ಸ್ವಲ್ಪ ಡ್ರೈ ಥರ ಇರಬೇಕು, ತೇವಾಂಶ ಜಾಸ್ತಿ ಇರಬಾರ್ದು. ಹಾಗಾಗಿ ಟೊಮೊಟೊ ಹಣ್ಣನ್ನೆಲ್ಲ ಸ್ವಲ್ಪ ಬೀಜ ರಸ ಎಲ್ಲ ತೆಗೆದು ಅದನ್ನು ಟೊಮೊಟೊ ಹಣ್ಣನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ತರಕಾರಿ ಒಂದು 80% ಬೆಂದರೆ ಸಾಕು. ಸ್ವಲ್ಪ ಕ್ರಂಚಿ ಆಗಿದ್ರೆ ಅಂದರೆ ಚೆನ್ನಾಗಿರುತ್ತೆ. ನೀವಿಲ್ಲಿ 2 ಥರ ಮಾಡ್ಕೊಳ್ಬಹುದು. ನಾನು ಇದಕ್ಕೆ ಮಸಾಲೆ ಗರಂ ಮಸಾಲ, ಖಾರದ ಪುಡಿ, ಕಸ್ತೂರಿ ಮೆಂತ್ಯ, ಹಳದಿ ಪುಡಿ, ಧನಿಯಾದ ಪುಡಿ ತೊಗೊಂಡಿದ್ದೀನಿ. ನೀವಿಲ್ಲಿ ಚಾಟ್ ಮಸಾಲ ಹಾಕ್ಕೊಳ್ಬಹುದು, ಆಮ್ಚೂರು ಪುಡಿ ಕೂಡ ಹಾಕ್ಕೊಳ್ಬಹುದು, ನಿಂಬೆಹಣ್ಣು ರಸ ಹಾಕ್ಕೊಳ್ಬಹುದು. ನಾನಿಲ್ಲಿ ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ ಮಾತ್ರ ಬಳಸ್ತಿದ್ದೀನಿ. ಈ ಪಲ್ಯನ ನಾವೀಗೇನು ಸ್ಟಫಿಂಗ್ ಮಾಡೋದಕ್ಕೆ ಸ್ಪ್ರಿಂಗ್ ರೋಲ್ ತೊಗೊಂಡಿದ್ದೀವಲ್ಲ, ಇದೇ ಪಲ್ಯನ ನೀವು ಚಪಾತಿ ಜೊತೆಗೆ ಪೂರಿ ಜೊತೆ ಕೂಡ ಬಳಸ್ಕೊಳ್ಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಪುಡಿ ಎಲ್ಲ ಹಾಕಿದ್ಮೇಲೆ ಒಂದು 3 ನಿಮಿಷದಷ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸೋಯಾ ಸಾಸ್ 1 ಸ್ಪೂನಷ್ಟು, ಟೊಮೊಟೊ ಸಾಸು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ತರಕಾರಿ ಫ್ರೈ ಮಾಡಿದಾಗ ನೀವು 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ತುಂಬ ತೇವಾಂಶ ಇದ್ದರೆ ಸ್ವಲ್ಪ ಡ್ರೈ ಆಗುತ್ತೆ. ತುಂಬ ತೇವ ಇದ್ದರೆ ನಾವು ವೆಜ್ ರೋಲ್ ಮಾಡಿದಾಗ ಅಥವಾ ಸ್ಪ್ರಿಂಗ್ ರೋಲ್ ಮಾಡಿದಾಗ ಇದು ತುಂಬ ತೇವ ಆಗಿಬಿಡುತ್ತೆ ಶೀಟ್ಗಳೆಲ್ಲ. ಹಾಗಾಗಿ ತುಂಬ ತೇವಾಂಶ ಇರಬಾರ್ದು. ಹಾಗಾಗಿ ಸ್ವಲ್ಪ ಗಟ್ಟಿ ಬೇಕನ್ನೋ ಕಾರಣಕ್ಕೋಸ್ಕರ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ತೇವಾಂಶ ಜಾಸ್ತಿ ಇದ್ದರೆ ಎಲ್ಲ ಎಳ್ಕೊಳ್ಳುತ್ತೆ. ನಮಗೆ ಇಲ್ಲಿ ಹದವಾ ಕರೆಕ್ಟಾಗಿದೆ, ಹಾಗಾಗಿ ನಾನೇನು ಮಿಕ್ಸ್ ಮಾಡ್ತಾಯಿಲ್ಲ. ಹಿಟ್ಟು ಕೂಡ ಒಂದು ಅರ್ಧ ಗಂಟೆ ಆಗಿದೆ. ಇದೆಲ್ಲ ಪಲ್ಯ ಮಾಡಿ ರೆಡಿ ಮಾಡೋಷ್ಟರಲ್ಲಿ ಚೆನ್ನಾಗಿ ನೆಂದಿದೆ. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಇದೇ ಹಿಟ್ಟನ್ನು ನೀವು ಶೀಟ್ಗಳ ರೀತಿ ರೆಡಿ ಮಾಡಿಕೊಂಡ್ರೆ ನೀವು ಸಮೋಸ ಮಾಡೋದಕ್ಕೆ ಕೂಡ ಉಪಯೋಗಿಸ್ಕೊಳ್ಬಹುದು. ಸೇಮ್ ಸಮೋಸ ಶೀಟ್ ಸಿಗುತ್ತಲ್ಲ, ಅದು ಇದೇ ರೀತಿ ಮಾಡೋಂಥದ್ದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದು ರೋಲ್ನ ಎಣ್ಣೆಯಲ್ಲಿ ಬಿಟ್ಕೋಬಾರ್ದು ಅನ್ನೋ ರೀಸನ್ಗೋಸ್ಕರ ಈ ರೀತಿ ಪೇಸ್ಟ್ ಮಾಡಿಕೊಂಡು ಸೈಡ್ಗೆಲ್ಲ ಹಚ್ಚೋದ್ರಿಂದ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡಿದಾಗ ಅದು ಓಪನ್ ಆಗೋದಿಲ್ಲ. ಓಪನ್ ಆದರೆ ಪಲ್ಯ ಸಬ್ಜಿ ಎಲ್ಲ ಈಚೆ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 1 ಸಲ ನಾದ್ಕೊಂಡು ಸಣ್ಣ ಉಂಡೆಗಳು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನಿಲ್ಲಿ ಶೀಟ್ಗಳು 3-4 ಶೀಟ್ ಸೇರಿಸಿ ಒಂದೇ ಸಲ ಲಟ್ಟಿಸ್ಕೊಳ್ತೀನಿ. ಹಾಗಾಗಿ ಒಂದು 3 ಉಂಡೆಗಳನ್ನ ಮಾಡಿಕೊಂಡು 3 ಶೀಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ತೆಳುವಾದಂಥ ಶೀಟ್ ಮಾಡ್ಕೋಬೇಕು. ಮೊದಲು 3 ಉಂಡೆಗಳಲ್ಲಿ ಚಪಾತಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಮೈದಾ ಹಿಟ್ಟಾಗಿದ್ದರಿಂದ ನೀವು ತುಂಬ ತೆಳು ಹೊತ್ತಿದ್ರು ಕೂಡ ಮತ್ತೆ ಅದು ಚಿಕ್ಕದಾಗ್ತಾ ಹೋಗುತ್ತೆ. ಒಂದು ಸೈಡ್ ಮತ್ತು ಅದು ಶೇಪ್ ಬೇಕಂತೇನಿಲ್ಲ, ಸ್ವಲ್ಪ ರೌಂಡ್ ಶೇಪೇ ಬೇಕಂತೇನಿಲ್ಲ. ಈ ರೀತಿ ಚಿಕ್ಕದಾಗಿ ಒಂದು 3 ಶೀಟ್ನ ಒತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ನಾವು 1 ಶೀಟ್ ಮೇಲೆ 1 ಶೀಟನ್ನು ಜೋಡಣೆ ಮಾಡ್ಕೊಳ್ಬೋದು. ಇದೇ ರೀತಿ ನೀವು 10 ಶೀಟ್ ಕೂಡ ನೀವು ಜೋಡಿಸ್ಕೊಳ್ಬಹುದು. 3 ಶೀಟ್ ಅಂತ ಏನಿಲ್ಲ.
ನಾನಿಲ್ಲಿ ಮೊದಲನೇ ಶೀಟ್ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನೀವು ಸಾಟಿ ಮಾಡಿ ಕೂಡ ಹಚ್ಕೊಳ್ಬಹುದು. ಸ್ವಲ್ಪ ಎಣ್ಣೆನಲ್ಲಿ ಅಕ್ಕಿ ಹಿಟ್ಟು ಹಾಕಿ ಸಾಟಿ ಕಲಿಸ್ಬಿಟ್ಟು ಅದನ್ನು ಕೂಡ ಹಚ್ಕೊಳ್ಬಹುದು. ನಾನಿಲ್ಲಿ ಪ್ಲೈನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ತಾ ಇದ್ದೀನಿ. ಇನ್ನೊಂದು ಚಪಾತಿಗೂ ಅಷ್ಟೇ ಮತ್ತೆ ಎಣ್ಣೆ ಹಚ್ಬಿಟ್ಟು ಮೈದಾ ಹಿಟ್ಟನ್ನ ಉದುರಿಸ್ತಾ ಇದ್ದೀನಿ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಶೀಟಿಗೆ ಬರೀ ಹಿಟ್ಟಷ್ಟೇ ಉದುರಿಸ್ಕೊಂಡು ಚೆನ್ನಾಗಿ ಇದನ್ನು ತೆಳುವಾಗಿ ಲಟ್ಟಿಸ್ಕೊಳ್ಳೋ. ಈಗ ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಿದೆಯಲ್ಲ, ಈಗ ಲಟ್ಟಿಸ್ಬೇಕು ನೋಡಿ ಎಷ್ಟು ದೊಡ್ಡದಾಗುತ್ತೆ ಅಂತೇಳಿ. ಈ ರೀತಿ ನೀವು ಚಪಾತಿ ಕೂಡ ಮಾಡ್ಕೊಳ್ಬಹುದು. 3-4 ಶೀಟ್ ಹಾಕಿ ಇದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಮಾಡಿದ್ರೆ ನೀವು ಚಪಾತಿ ಕೂಡ ತೆಳುವಾದಂಥ ಚಪಾತಿನ ಒಂದೇ ಸಲ ಬೇಯಿಸೋದಕ್ಕೂ ಟೈಮ್ ಬೇಕಾಗೋದಿಲ್ಲ. 3 ಚಪಾತಿನೂ ಒಂದೇ ಸಲ ಬೇಯಿಸ್ಬೋದು, ಅಥವಾ 5 ಚಪಾತಿ ತನಕ ಕೂಡ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬಹುದು. ನೋಡಿ ಒಂದು ಸಣ್ಣ ಸಣ್ಣ ಶೀಟ್ಗಳು ಎಷ್ಟು ದೊಡ್ಡದಾಗಿ ಆಗಿದೆ ಅಂತ. ಈಗ ಇದನ್ನು ನಾವು ಹೆಂಚಿನ ಮೇಲೆ ಎಣ್ಣೆ ಏನು ಹಾಕೋದು ಬೇಡ, ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಒತ್ತಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಡಿ. ಆವಾಗ ಉಲ್ಟಾ ಸೀದಾ ಮಾಡ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ತುಂಬ ಸಿಮ್ ಮಾಡಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ ಇವೆಲ್ಲ ಒಂದೊಂದು ಒಂದೊಂದು ಲೇಯರಾಗಿ ಬಿಟ್ಬಿಡ್ತವೆ. ಆ ಶೀಟ್ಗಳನ್ನ ನಾವು ರೋಲ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ನಾನು ಆವಾಗಲೇ ಇದ್ದಂಗೆ ಫ್ರೀಯಾಗಿದ್ದಾಗ ಈ ರೀತಿ ಶೀಟೆಲ್ಲ ರೆಡಿ ಮಾಡ್ಕೊಂಡು ನೀವು ಫ್ರೀಝರ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಸಮೋಸ ಮಾಡ್ಕೊಳ್ಬಹುದು ಯಾವಾಗ ಬೇಕಾದರೂ ಕೂಡ. ನೋಡಿ ಕಲರ್ ಕೂಡ ಚೇಂಜ್ ಆಗ್ತಿಲ್ಲ, ನಾನು ಇಲ್ಲಿ ಎಣ್ಣೆ ಕೂಡ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅದು ಸ್ವಲ್ಪ ಬೇಯ್ತಾ ಇದ್ದಂಗೆ ಒಂದೊಂದು ಶೀಟ್ ಸಪ್ರೇಟಾಗಿ ಬಿಟ್ಬಿಡುತ್ತೆ. ಈ ರೀತಿ ಎಲ್ಲ ಶೀಟ್ಗಳನ್ನು ನಿಮಗೆ ಎಷ್ಟು ರೋಲ್ ಬೇಕಾಗುತ್ತೆ ಅಷ್ಟು ಶೀಟ್ಗಳನ್ನ ರೆಡಿ ಮಾಡ್ಕೊಳ್ಬಹುದು. ನಾನಿಲ್ಲಿ 2 ರೀತಿಯಲ್ಲಿ ನಿಮಗೆ ರೋಲ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಶೀಟೆಲ್ಲ ಬಿಡಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ ಎಷ್ಟು ತೆಳುವಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಷ್ಟೇ ತುಂಬಾ ಟೇಸ್ಟಿಯಾಗಿದೆ. ಪೇಸ್ಟ್ ರೆಡಿ ಆಗಿದೆ. ಈಗ ಮೊದಲನೇದು ರೋಲ್ ಮಾಡ್ಕೊಳ್ಳೋಣ. ಸ್ಪ್ರಿಂಗ್ ರೋಲ್ ಮಾಡೋದಕ್ಕೆ ಒಂದು ಚಪಾತಿ ತೊಗೊಂಡು ಅದ್ರ ಮೇಲ್ಗಡೆ ಪಲ್ಯ ಮಾಡಿದ್ವಲ್ಲ, ಪಲ್ಯ ಕೂಡ ತಣ್ಣಗಾಗಿರಬೇಕು. ಹಾಗಾಗಿ ಮೊದಲೇ ಪಲ್ಯ ಮಾಡಿ ರೆಡಿ ಮಾಡಿ ಇಟ್ಕೊಬಿಡಿ. ಅದು ಸ್ವಲ್ಪ ತಣ್ಣಗಾಗೋಷ್ಟರಲ್ಲಿ ನಾವು ಶೀಟೆಲ್ಲ ರೆಡಿ ಮಾಡ್ಕೊಳ್ಬಹುದು. ಸ್ವಲ್ಪ ಒಂದು ಸೈಡ್ಗೆ ಆದಂಗೆ ನೀವು ಮಾಡಿದಂಥ ಸಬ್ಜಿ ಹಾಕ್ಕೊಳ್ಳಿ. ನಂತರ ಒಂದು ರೋಲ್ ಮಾಡಿದ್ಮೇಲೆ ಸುತ್ತಲೂ ಸ್ವಲ್ಪ ಏನು ಪೇಸ್ಟ್ ಮಾಡಿದ್ದೀವಿ ಮೈದಾ ಹಿಟ್ಟು ಮತ್ತು ನೀರು ಹಾಕ್ಕೊಂಡು ಆ ಪೇಸ್ಟನ್ನು ಸುತ್ತ ಹಚ್ಕೊಂಡು ಬರಬೇಕಾಗುತ್ತೆ. ಈ ರೀತಿಯಲ್ಲಿ ಬೈಂಡಿಂಗ್ ಚೆನ್ನಾಗಾದರೆ ನಮಗೆ ಸ್ಪ್ರಿಂಗ್ ರೋಲು ಮತ್ತು ಎಣ್ಣೆ ಕೂಡ ಹಾಳಾಗೋದಿಲ್ಲ. ಸ್ಪ್ರಿಂಗ್ ರೋಲಿಂದ ಪಲ್ಯ ಕೂಡ ಹೊರಗಡೆ ಬರೋದಿಲ್ಲ. ನಿಮಗೆ ಉದ್ದ ಬೇಕಾ ಚಿಕ್ಕದಾಗಬೇಕಾ ನೋಡ್ಕೊಂಡು ಮಾಡ್ಕೊಳ್ಬಹುದು. ನೀವು ಸೇಮ್ ಇದೇ ಪ್ರೊಸೀಜರ್ನಲ್ಲಿ ಸಮೋಸ ಕೂಡ ಮಾಡ್ಕೊಳ್ಬಹುದು. ಸೇಮ್ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿರ್ತೀರ. ಸೇಮ್ ರೋಲ್ ಕೂಡ ರೆಡಿ, ಪಲ್ಯ ಕೂಡ ರೆಡಿ ಆಗಿದೆ, ಹಾಗೆ ಶೀಟ್ ಕೂಡ ರೆಡಿಯಾಗಿದೆ. ಇದರಲ್ಲಿ ಸಮೋಸ ಕೂಡ ಮಾಡ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಅಂತೇಳಿ. ಒಂದೊಂದೇ ಈ ರೀತಿ ರೆಡಿ ಮಾಡಿಕೊಂಡು ಒಂದು ಸಲ ಎಣ್ಣೆಯಲ್ಲಿ 3ರಿಂದ 5ವರೆಗೂ ಹಾಕ್ಕೊಂಡು ಬಾಣಲಿ ಎಷ್ಟು ದೊಡ್ಡದಾಗಿದೆ ನೋಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು, ಚೆನ್ನಾಗಿದೆ. ಈಗ 2ನೇದು ಸ್ಪ್ರಿಂಗ್ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಸೇಮ್ ಇದೇ ರೀತಿ ಮೊದಲೇ ಹಿಟ್ಟೆಲ್ಲ ಪೇಸ್ಟೆಲ್ಲ ರೆಡಿ ಮಾಡಿ ಹಚ್ಕೊಳ್ತಾ ಇದ್ದೀನಿ. ನೀವು ಇದ್ರ ಮೇಲ್ಗಡೆ ಪನ್ನೀರು ಚೀಸ್ ಕೂಡ ಹಾಕ್ಕೊಳ್ಬಹುದು ಇಷ್ಟ ಇರೋರಾದರೆ, ತುಂಬ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಾನು ಆವಾಗಲೇ ಹೇಳಿದ್ನಲ್ಲ ಸಬ್ಜಿ ತೆಳು ಆದರೆ ಬ್ರೆಡ್ ಕ್ರಮ್ಸ್ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬೈಂಡಿಂಗ್ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬ್ರೆಡ್ ಕ್ರಮ್ಸ್ ಹಾಕ್ಬಹುದು. ಆವಾಗಲೇ ಕಡಲೆ ಹಿಟ್ಟಂತೂ ಎಲ್ಲರೂ ಮನೇಲಿ ಈಸಿಯಾಗಿ ಸಿಗೋದ್ರಿಂದ ಕಡಲೆ ಹಿಟ್ಟು ಕೂಡ ಹಾಕ್ಕೊಳ್ಬಹುದು. ತೆಳು ಆದ್ರಂತೂ ನಾವು ಈ ಥರ ರೋಲ್ ಮಾಡಬೇಕಾದ್ರೆ ಶೀಟೆಲ್ಲ ತುಂಬ ಒದ್ದೆ ಆಗಿಬಿಡುತ್ತೆ. ಮಾಡಿದಾಗ ನಾವು ರೋಲ್ ಕೂಡ ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸ್ಟಫ್ ಮಾಡೋಂಥ ಪಲ್ಯ ಏನಿದೆ ಅದನ್ನು ಆದಷ್ಟು ಸ್ವಲ್ಪ ಗಟ್ಟಿಯಾಗಿರೋ ರೀತಿಯಲ್ಲಿ, ತುಂಬ ತೆಳುವಾಗಿರಬಾರ್ದು, ಆ ರೀತಿಯಲ್ಲಿ ನೋಡ್ಕೊಳ್ಳಿ. ನಾನಿಲ್ಲಿ 2ನೇ ಟೈಪ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಲಟ್ಟಿಸಿ ಬೇಯಿಸಿರೋಂಥ ಶೀಟ್ ಇದೆಯಲ್ಲ, ಅದು ಒಂದು ಸೈಡ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಸ್ಕ್ವೇರ್ ರೀತಿ ಅಥವಾ ರೆಕ್ಟ್ಯಾಂಗಲ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬಹುದು. ಮಾಡಿಕೊಂಡು ಅದಕ್ಕೆ ನಾವು ಈ ರೀತಿ ಸ್ಟಫ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತಲ್ಲ ಆ ರೀತಿ ಒಂದೇ ಈಕ್ವಲಾಗಿ ಸಿಗುತ್ತೆ. ಆ ಥರ ಕೂಡ ನೀವು ಮಾಡ್ಕೊಳ್ಬಹುದು. ಎಲ್ಲ ರೆಡಿ ಮಾಡ್ಕೊಂಡ ನಂತರ ಒಂದು ಸಲ ಸ್ಟವ್ ಆನ್ ಮಾಡಿ 3ರಿಂದ 4, 5 ಎಷ್ಟು ಇಡ್ಸುತ್ತೆ ನಿಮ್ಮ ಪ್ಯಾನು ಅಷ್ಟನ್ನು ನೋಡಿಕೊಂಡು ನೀವು ಅಷ್ಟನ್ನು ಫ್ರೈ ಮಾಡ್ಕೊಳ್ಬಹುದು. ನಾವು ಅದನ್ನು ಪೇಸ್ಟ್ ಹಚ್ಚಿರೋದ್ರಿಂದ ಸ್ವಲ್ಪ ಕೂಡ ಓಪನ್ ಆಗೋದಿಲ್ಲ. ಎಣ್ಣೆ ಕೂಡ ನಾವು ಎಷ್ಟು ಒಂದು 20 ವೆಜ್ ರೋಲ್ ಕರೆದ್ರೂ ಕೂಡ ಇದೇ ರೀತಿ ಎಣ್ಣೆ ತುಂಬ ನೀಟಾಗಿರುತ್ತೆ. ಮತ್ತು ನಾವು ಸೈಡ್ಸ್ ಎಲ್ಲ ಕಟ್ ಮಾಡಿ ನಾವು ಫ್ರೈ ಮಾಡ್ಕೊಂಡಾಗ ಸೈಡ್ಸ್ ಮಿಕ್ಕಿರುತ್ತಲ್ಲ ಅದನ್ನು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ. ಸೇಮ್ ಮಸಾಲ ಪುರಿ ರೀತಿಯಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲ ಪುರಿ ಏನಾರು ಮಾಡಿದಾಗ ಅಥವಾ ಯಾವುದನ್ನ ಗ್ರೇವಿಗಳು ಗೊಜ್ಜುಗಳು ಮಾಡಿದಾಗ ಅದ್ರ ಜೊತೆ ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ನಾನು 2ನೇ ಸಲ ಕೂಡ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಆವಾಗಲೇ ಹೇಳಿದ್ನಲ್ಲ, ಸೈಡ್ಸನ್ನು ಕಟ್ ಮಾಡಿ ಈ ಥರ ಹುಡಿದ್ರೆ ಅದೇ ಹಿಟ್ಟಿನಲ್ಲಿ ನೀವು ಕ್ರಿಸ್ಪಿಯಾದಂಥ ಈ ಸ್ನ್ಯಾಕ್ಸ್ ಇದು ಕೂಡ ಒಂದು ರೆಡಿಯಾಗುತ್ತೆ. ಅಕಸ್ಮಾತ್ ಈ ಶೀಟ್ ಏನಾದ್ರು ಮಿಕ್ತು ಅಂದರೆ ಟ್ರ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ ಚಪಾತಿ ರೀತಿ ಲಟ್ಟಿಸಿ ಟ್ರ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಚಾಟ್ ಮಸಾಲೆ ಎಲ್ಲ ಹಾಕಿ ಒಂದು ಡಬ್ಬಿಲಿ ಸ್ಟೋರ್ ಮಾಡಿದ್ರೆ ಅದು ಕೂಡ ಒಂದು ವಾರಗಟ್ಟಲೆ ಕ್ರಿಸ್ಪಿಯಾಗಿರುತ್ತೆ. ಅದನ್ನು ಕೂಡ ನೀವು ಮಕ್ಕಳು ಏನಾದ್ರು ಸ್ಕೂಲಿಂದ ಬಂದಾಗ ಈವ್ನಿಂಗ್ ಸ್ನ್ಯಾಕ್ಸ್ ರೀತಿ ಕೂಡ ಕೊಡಬಹುದು. ತುಂಬಾ ಟೇಸ್ಟ್ ಆದಂಥ ಸ್ಪ್ರಿಂಗ್ ವೆಜ್ ರೋಲ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ತುಂಬ ಡೀಪ್ ಫ್ರೈ ಬೇಡ ಅಂದರೆ ಸಾಲೋ ಫ್ರೈ ಕೂಡ ಮಾಡ್ಕೊಳ್ಬಹುದು, ಅಥವಾ ಬರೀ ಚಪಾತಿಗೇ ಈ ಸಬ್ಜಿನ ರೋಲ್ ಮಾಡಿಬಿಟ್ಟು ಕೂಡ ನೀವು ಮಾಡ್ಕೊಳ್ಬಹುದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಅದರ ಟೇಸ್ಟ್ ಮಾತ್ರ ತುಂಬಾ ಸೂಪರಾಗಿದೆ. ಒಂದು ಸಲ ಮಾಡಿ ನೋಡಿ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಅದೇ ಚಪಾತಿ ಪಲ್ಯ ತಿನ್ನೋದು ಬದಲು ಅದನ್ನೇ ಡಿಫ್ರೆಂಟಾಗಿ ಮಾಡಿದ್ದೀವಿ ಅಷ್ಟೇ. ತುಂಬ ಟೇಸ್ಟ್ ಇದ್ದಂಥ
ವೆಜ್ ಸ್ಪ್ರಿಂಗ್ ರೋಲ್ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಹೊಸಬರಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ ಬಾಯ್, ಥ್ಯಾಂಕ್ ಯು.